ಚೆನ್ನಮಲ್ಲಯ್ಯ ಮುಖ್ಯ ಸಂಸ್ಥಾನ ಹಿರೇಮಠ, ಜಿಲ್ಲಾ ಗುಲ್ಬರ್ಗ, ತಾಲೂಕು ಜೇವರ್ಗಿ, ಮಾವನೂರು ಹೊಳಿ ಅಂಚಿನ ಮೂರ್ತಿ ಹಿರೇಮಠ, ಮಾವನೂರು ಕಿರುಸೊಳಗಿ ಇಲ್ಲೇ ಐಕೈಗಾರ ಮುತ್ತಿಯವರು ದೊಡ್ಡ ಪೌಡು ಮಾಡ್ಯಾರ. ಒಬ್ಬರಿಗೆ ಮಕ್ಳು ಇದ್ದಿದ್ದಿಲ್ಲ, ಮಕ್ಳಿಲ್ಲವ್ರಿಗೆ ಏನು ಹೇಳಿದ್ರು, ಹುಟ್ಟುತ್ತಲೇ ಬಾಯಾಗೆರಡು ಹಲ್ಲಿರ್ತಾವೆ, ಕಿವಿಯ ತೂತ ಇರ್ತಾವೆ. ಇವೊಂದು 30-40 ವರ್ಷನಾಗ ಆ ವಿಷಯ ಅಂತ ಹೇಳಿದರು. ಹುಟ್ಟುತ್ತಲೇ ಕಿವಿಯಾಗ ಬಾಯಾಗ ಹಲ್ಲ ಕಿವಿಯ ತೂತ ಇತ್ತು. ಅಲ್ಲಿ ಹಾವು ಕಡಿದ್ರೆ ಹಾಲು ಕುಡಿದು ಮಾಡ್ಕೊಂಡ್ರು ಇವರು ಪೌಡು ಮಾಡಿದ್ರು. ಇವ್ರು ಏನದ ಈ ಮಕ್ಳು ಆತಂದ್ರೆ ಆತ, ಇಲ್ಲಂದ್ರೆ ಇಲ್ಲ ಹೇಳ್ತಿದ್ರು. ಅಂಥ ಶಕ್ತಿ ಉಂಟು. ಹೋಗೋ ಹೊಳಿಗೆ ಕುಂಡಾತಿತ್ತು, ಬರೋ ಮಳೆ ನಿಂದಿರ್ತಿತ್ತು, ನಿಂದ್ರಿಸಿದ್ರೆ ಅಷ್ಟು ಶಕ್ತಿ ಇತ್ತು ಇವ್ರು ಬಳಿ. ಭಾಳ ಮಾಡ್ರಪ್ಪ ಅವರು. ಅಲ್ಲಿ ಹಂಚಿನಾಳು ಬಿಟ್ಟು ಬರೋವಾಗ ನೀರಲ್ಲಿ ಹಳ್ಳ ತುಂಬ ಹೋಗೋದು, ನೀರು ಬೈಲಾಗ್ಯದ ಇಂತಿಂಥ ಪೌಡು ಮಾಡಿ. ಅವ್ರು ಬರೋ ಮುಂದೆ ಹಳ್ಳ ಇತ್ತು, ಹಳ್ಳ ತುಂಬ ಹೋಗ್ಕತ್ತು. ಹೋಗೋ ಹೊತ್ತಿನಾಗ ಇವ್ರು ಅಪ್ಪ ಅವ್ರು ಹ್ಯಾಂಗೆ ಮಾಡ್ಬೇಕಂದ್ರೆ ಮುಂದಿನ ಮರಿ ಇಲ್ಲಪ್ಪ ನೀವು ಮಾರಿ ತೆಳಕ್ ಮಾಡಿ ನಡಿ ಅಂದ್ರು. ನಡಿ ಅಂದ್ರೆ ಮಾರಿ ತೆಳಕ್ ಮಾಡಿ ಹೋದ್ರೆ ನೀರು ಬೈಲಾಗಿ ದಾರಿ ಮಾಡ್ಕೊಡ್ತು. ಹಳ್ಳನೇ ನೀರಲ್ಲಿ ಹಳ್ಳ ಬೈಲಾಯ್ತು. ಹಿಂದಿಂತ ಪೌಡು ಮಾಡಿ ಗುರುಗಳು ಅಂದ್ರಪ್ಪ. ಅದು ಇವರು ದೇವಿ ಆರಾಧನೆದರು. ಇದು ನಾವು ಎರಡನೇದವರು ಮೊದಲು ನೋಡಪ್ಪ. ಇದು ಒಂದು 20-30 ಕಾಲ ಮ್ಯಾಲ ಸುಮ್ಮನೆ 20-30 ಮಂದಿರೇ ಇವ್ರಕ ಮೊದಲನೇವ್ರ. ಅವ್ರನಿಂದ ನಮ್ಮ ಈಗ 3ನೇ ತಲೆವನ. ಈ ಮುಚ್ಚನ 3ನೇ ತಲೆ, ಮುಚ್ಚರು 3ನೇ ತಲೆ. ಅಲ್ಲಿ ಕಿರುಸೊಳಿಗಾಗ ದೇವಿನ ಕೈಲಿ ಬಾಯಿ ಬಿಡಿಸ್ಯಾರ. ದೇವಿನ ಕೈಲಿ ಬಾಯಿ ಬಿಡಿಸ್ಯಾರ, ದೇವಿನ ಕೈಲಿ ರಾಶಿ ಮಾಡ್ಯಾರ, ದೇವಿನ ಕೈಲಿ ಬೀಸೋದು ಕುಟ್ಟೋದು ಎಲ್ಲ ದೇವಿನ ಕೈಲಿ ಮಾಡ್ಸ್ಯಾರ. ದೊಡ್ಡ ಪೌಡು ಮಾಡ್ಯಾರ. ಹೊಳೆಯಾಗ ಹೋದ್ರೆ ಹೊಳೆಯಾಗ ನಡ್ಕೊತ ಹೋಗ್ತೀವಿ. ಮಸಳಿ ಪಸಳಿ ಏನು ಬಾಯಿ ತರ್ಕೊಂಡು ಆಚೆ ನಿಂದಿರ್ಬೇಕು. ಇವ್ರು ಹಂಗೆ ಮಾಡ್ಯಾರ, ಮೊದಲು ಹಂಗೆ ಮಾಡ್ಯಾರ. ದೊಡ್ಡ ಚರಿತ್ರೆ ನೋಡಿ. ಆ ಮುತ್ತಿನ ಮೊಮ್ಮಗನ ನಮ್ಮಲ್ಲಿ ರೈತರು ನಾವು ಪೌಡು ಮಾಡಿದ್ವಿ. ದವಾಖಾನ್ಯಾಗ ಹಾಕಿದ ಪೇಷಂಟ್ ಹೊಳ್ಳಿ ಹಚ್ಕೊಟ್ಟಿದ್ದು ಕೆಬ್ಬಿಸ್ಕೊಂಡಿರ್ತೀವಿ. ಈಗ ತಿಗಾಡ್ಲಕತ್ತಾರ. ನಿನ್ನೆ ಮುಸಲ್ಮಾನ್ಸರವ 1,001 ಮಂದಿಗೆ ಮುತ್ತೈತನ ಮುಗ್ಸ್ಯಾನ. ಎಷ್ಟಪ್ಪ ಅಂದ್ರೆ 2100 ದೀಪ ಹಚ್ಚಾನ. ಎಲ್ಲ ಕರಗಡ ತುಪ್ಪ ಊಟ ಮಾಡಿಸಿ ಒಂದು ಬ್ಯಾರಲ್ ಎಣ್ಣೆ ಉಳ್ದ. ನಾನು ರೂಮಿಗೆ ಹೊಡೆದಿದ್ದು ಒಂದು ಇವಾಗ ಪೂರ್ಣ ಶಿವನಾಗ್ಯದ. ದೇವ್ರ ಗುಡಿ ಹೊಡೆದಿದ್ದು ಒಂದು 2 ಚೀಲ ಆಗ್ಯಾವ್ರಿ ತೆಂಗಿನ ಹೇಳ. ನಾವು ಮಾಡಿ ಕಥಾಂತರ ಅಲ್ಲಿ ಏನಾಗ್ಯಾವ, ಹೋತಂದ್ರೆ ಹೋಗಿಲ್ಲ, ಬರ್ತಂದ್ರೆ ಬಂದಿಲ್ಲ, ಆ ಟೈಪ್ ಮಾಡೀವಿ ನಾವು. ಮಾವನೂರು ಅಲ್ಲಿ ಏನದ ರಾಯಚೂರು ಜಿಲ್ಲಾ SP ನಮ್ಮ ಬಂದೋಬಸ್ತಿದ್ದು. ಲಾಕ್ಡೌನ್ದಾಗ 4 ಚೀಲ ಪ್ರಸಾದ ಮಾಡ್ತೀನಿ ರಾಯಚೂರಾಗ. 4 ಚೀಲ ಪ್ರಸಾದ ರಾಯಚೂರಿಗೆ. SP 15-20 ಮಂದಿ ಪೊಲೀಸರು PS SP ಅಂತ ನಾವು ಬಂದೋಬಸ್ತಿದ್ವಿ. ಅದಿಟ್ಟು ಕಟ್ಟಬೇಕಂತ ಕಲ್ಲವು ಎಲ್ಲ ಬಂದಾವ. ಇವ್ರು ಪರಿಚಯ ಹತ್ಕೊಟ್ರ. ಒಬ್ಬ ಭಕ್ತ ಒಂದು ಕೋಟಿ ಕೊಡ್ಲಕತ್ತಾನ ಎಲ್ಲ ಮುಸ್ಲಿಮ್ಸ್ ನಮ್ಮಲ್ಲಿ ಅವರೇ ಹೆಚ್ಚಾರಿ. ಜನಿಗೆ ಅಂತ ಕೊಟ್ಟಿದ್ದಾರ ಇಲ್ಲ ಪಾಪ ಗರೀಬ್ ಮಂದಿ ತಂದು ಅವ್ರು ನೆಲ್ಕೊಟ್ಟು ದೇವನೇ ಸಕ್ತಿ. ಎಲ್ಲ ಮೇಲೆ ನಡೆದು ಹಿಂದೂ ಮುಸ್ಲಿಂ ಅಂತಿಲ್ಲ, ಎಲ್ಲ ಅದೇನಿಲ್ಲ. ಹಂಚಿನಾಳದಾಗ ಏನು ಮಾಡೋರು, ಹೊಳೆಗೆ ಹೋಗಿ ಜಳಕ ಮಾಡ್ತಿದ್ರು ಅವ್ರು. ಹೊಳಿಗೆ ಜಳಕ ಮಾಡ್ತಿದ್ರಂದ್ರೆ ಈ ಸದ್ಯ ನೀರಿಲ್ಲ. ಇಲ್ಲಿ ಮಳೆಗಾಲದಾಗ ಬಂದ್ರು ಇಲ್ಲೇ ಜಳಕ ಮಾಡ್ತಿದ್ರು. ನೀರು ಬೈಲೆ ಹಚ್ಚಿತ್ತವ್ರು. ಹೊಳೆಗೆ ಹೋಗಿ ಜಳಕ ಮಾಡಿದ್ರೆ ಈ ಜಾಗ ಬದಲು ಮಾಡ್ತಿಲ್ಲ. ದೊಡ್ಡಿಗೆ ಹೋಗ್ತಾರೆ ತಿಂತೇಳು. ರಾತ್ರಿ 4ಕ್ಕೆ ಹೋದ್ರೆ ಅಲ್ಲೇ ಹೋಗಿ ಕುಂದಿರ್ತಿದ್ರು. ಹೊಳಿ 10 ಫೂಟ್ ಬಂದ 15 ಫೂಟ್ ಬಂದಂದ್ರೆ ಅಲ್ಲೇ ಹೋಗ್ತಿದ್ರು ಅವ್ರು. ನೀರು ಏತಿದ್ರು, ನೀರು ಬೈಲೆ ಹಚ್ಚಿತ್ತು. ನೀರು ತಾನೇ ಹೋಳತ್ತಿತ್ತು. ಅಲ್ಲಿದೇನು ಮಾಡಿದ್ರು, ಅಲ್ಲೊಬ್ಬ ಪೀರಪ್ಪ ಅಂತೇಳಿ ಇಲ್ಲಿಂದ ಮಾವನೂರಿನಿಂದ ಅವ್ರ ಅಣ್ಣನೇ ಬಾಗಣ ಅಂತೇಳಿ ಕುದುರಿಡ್ದಾನ. ಪೀರಪ್ಪ ಅಂತೇಳಿ ಅವ್ರ ಅಪ್ಪನ ಗದ್ದೆ ಮೇಲೆ ಮಕ್ಕೊಂಡಿದ್ದ ಹಳಿಊರಾಗ. ಮಕ್ಕೊಂಡು ಹೇಳದಾಗ ಏನದ, ನಮ್ಮ ಅಪ್ಪ ಸಣ್ಣ ಇದ್ದಂತ ಹುಡುಗ. ಇಲ್ಲಿ ಮಕ್ಕೊಬಾರ್ದು, ಐವತ್ತು ಗದ್ದೆ ಮೇಲೆ ಇಳಿ ಅಂದ. ಮಕ್ಕೊಂಡ್ರೆ ಏನಾತಂದ ಅನ್ನೋದಕ್ಕೆ ಮುತ್ತೇವ್ರು ಬಂದ್ರಿ ಹಾಳ್ದಚ್ಚ. ಮುತ್ತೆ ಮ್ಯಾ ಮಕ್ಕೊಂಡ ಇಳಿ ಪೀರಪ್ಪ ಮಾವ ಅಂತಂದ್ರು. ಇದ್ದೇ 4 ಮನೆಗಳು. ಇಳಿ ಅಂದ್ರೆ ನಾ ಈಗ ಮಕ್ಕೊಂಡ್ರೆ ಏನಾತಂದ ಅವ್ನು. ಪೀರಪ್ಪ ಮಕ್ಕೊಬಾರ್ದು, 5 ಗದ್ದೆ ಮೇಲೆ ಇಳಿ ಅಂದ. ಮಕ್ಕೊಂಡ್ರೆ ಏನಾತಂದ್ರೆ ಅಲ್ಲೇ ಬೇಡ ಅಂದ. ಅಂದ್ರೆ ಏನಾತಂದ, ಅವ್ಸ್ ಕಂಡಾಯ್ತಂದ್ರು. ಅವ್ಸ್ ಕಂಡಾಯ್ತು 18 ಹಡಿದ್ರು ಅವ್ನ ಹೆಣ್ತಿ. ಹಡಗು ಅವ್ರು ಅನ್ನೋದ ದಯನೆ ಬಿಟ್ಟರೆ ಇನ್ನೇ ಹೋಗ್ಬೇಕು. ಅವ್ನ ಹೆಂಡ್ತಿ ಇರ್ಬೇಕು. ಈ ಅನುಭವ ಹಳ ಇನ್ನ 18 ಹಡ್ದಾಳ ಅವ್ರು ಮಾಡಿದ ಪ್ರಕರಣ. ಅವರು ಮತ್ತೆ ಸಂಗೀತ ಸೇವೆ ಎಲ್ಲ ನಡ್ಸ್ಕೊಂಡು ಹೋಗ್ತಿರೋರು ಮನೆಯೊಳಗೆ. ಚಲೋ ಇದ್ದ. ಪೇಟಿ ತಬಲಾ ಎಲ್ಲ ಭಜನಾದಿರ ಪ್ರಕಾರ ನಂಬರ್ ಇದ್ದು. ಇವ್ರು ಏನು ನಮ್ಮ ಮುತ್ತಿನ ಬಲ್ಲಿ ಯಾವ ಮಾಟ ಮಂತ್ರ ಅಂತ ಇಂತೂ ಏನು ನಡೆದಿಲ್ಲ. ಒಟ್ಟಿದು ಆತಂದ್ರೆ ಆತ, ಒಳ್ಳೇದಾತ. ಈಗ ನೀ ಕೆಟ್ಟದಾಗಿ ಹೋಗ್ತಾ ಕೆಟ್ಟದೇ ಆಗೋದು. ಈಗ ನಾವು ಯಂತ್ರ ಬಂತ್ರ ಮಾಡಲ್ಲ, ಮಂದಿ ಕಣಿಗೆ ಅಂತೀವಿ. ಈಗ ನಿಂದಿರ್ಬೇಕಂದ್ರೆ ಗಾಡಿ ನಿಂದಿರ್ತೀವಿ ನಾವು. ಈಗ ಹೋಗೋಪ್ಲಿ ಇಲ್ಲಿ ಎರಡಂಬರ್ತಿ ಎಲ್ಲದಾಗಿ. ಅಂದರೆ ಈ ಮುಸ್ಲಿಮ್ಸ್ ಈಗ ಏನಾರ ಈ PS ಅವ್ರನ್ನೇ ಎಲ್ಲ ಕೆಲಸ ನೋಡ್ಕೊಂಡು ಹೋಗ್ತಾನೆ. ಈಗ ನಮ್ಮ ಹಿಂದೂ ಮುಸ್ಲಿಮ್ಸ್ ಏನು ಸಂಬಂಧ ಇಲ್ಲ, ಎಲ್ಲರೂ ಒಂದೇ ರಕ್ತ. ಆದ್ರೆ ಅವ್ರವ್ರ ಭಕ್ತಿ ಏನದ ಭಕ್ತಿ ಪ್ರಕಾರ. ಪ್ರಸಾದ ಮಾಡೋದೇನದ ನಮ್ಮದು ಸ್ವೀಕಾರ ಏನದ ನಮ್ಮದಪ್ಪ. ಅವರು ಸ್ವೀಕಾರ ಮಾಡೋದು ಅವರು.
ಇದ್ರೆ ಅದು ಏನದ ಆಕಳಿಗೆ ಹೆಗಲ ಮೇಲೆ ಇಟ್ಕೊಂಡು ಅದನ್ನು ಮಸಳಿ ಸುತ್ತಮುತ್ತ ಆದ್ರೂ ಏನು ಮಾಡ್ಲಾರ್ದೆ ಬಂದು ನಮ್ಮ ಮಠಕ್ಕೆ ಮುಟ್ಟಿಸ್ತು ಆಕಳ. ಮಸಳಿಗಳು ಹಿಡಿದಲ್ಲಿ ಸುತ್ತಮುತ್ತ 100 ಮಸಳಿ ಇದ್ದರೂ ನಮ್ಮ ಮಠಕ್ಕೆ ಆಕಳ ತಂದು ಹಸ್ತು ಕರಿ. ಅದು ದೇವು ಬೀಸಿದ್ರೆ ಅವ್ರು ಬೀಸೋಕ್ಕೆಲ್ಲ ಬೀಸಿದ್ರೆ ದೇವೇ ಬೀಸ್ತಿದ್ದು. ಆ ಇವನ್ಕ ಮೊದಲೇ ಮುತ್ತೇನ ತಾಯಿಗೆ ಅವ್ರು ಬೀಸಿಲ್ಲ, ದೇವುಗಳು ಬೀಸ್ತಿದ್ರು. ಅವ್ರು ಬರೀ ಜ್ವಾಳ ಹಾಕ್ತಿದ್ರು ಮುಕ್ಕ ಕೈ ಮೇಲೆ ಬೀಸ್ಕೊಂಡು ಊಟ ಮಾಡೋದಿತ್ತು. ಅವು ಪ್ರಸಾದ ಅದು ಮಾಡಿ ಪ್ರಸಾದ ಮಾಡ್ತಿದ್ರು. ಕೈ ಮೇಲೆ ಮಾಡಿ ಎಲ್ಲರಿಗೆ ಬಂದವ್ರಿಗೆ ಭಕ್ತರಿಗೆ ಪ್ರಸಾದ ಮಾಡಿಸ್ತಿದ್ರು ಅಲ್ಲಿ ತಿರ್ಸೋ ಮಾಡಿದಾಗ. ಇಲ್ಲಿ ಏನು ಮಾಡಿದ್ರು, ನಿಮ್ಮಂಥವ್ರು ನೋಡ್ಬೇಕಂತ ಬಂದ್ರೆ ಏನು ಬೇಕಪ್ಪ ನಮ್ಗೆ ಹೋಳಿ ಬೇಕಂದ್ರು. ಹೋಳಿ ಬೇಕಂದ್ರೆ ಜಗಲಿ ಬಲ್ಲೇ ಹೋಗಿ ಆಗಿಂದಾಗ ಹೋಳಿಗೆ ತರಿಸಿಟ್ಟಿವಿ. ಏನು ಬೇಡ್ತಾರೆ ಬೇಡಿದ್ದೇ ಮಾಡಿ ಕೊಟ್ಟರು ಅಪ್ಪವ್ರು. ಅವ್ರ ಮನೆಗೆ ಹೋದ್ರೆ 300 ಚೀಲ ರಾಶಿ ಮಾಡಿದ್ರು ಜೋಳ. ಮುಂದೆ ರಾಶಿ ಆಗಿಲ್ಲ ಹ್ಯಾಂಗೆ ಮಾಡ್ಬೇಕಂದ್ರು. ರಾಶಿ ಆಗಿಲ್ಲ ಅಂದ್ರೆ ಏನಪ್ಪ ಏನಾದ್ರು 300 ಕುಡುಗಲು ಮಾಡಿಸಿ 307 ಮಾಡಿ ಹಾಕಿ 10 ಸಾಲಿ ಅಣಿಸಂದ್ರು. ಕೊತ್ತೊಂಡೆ ದೇವಿನ ಕೈಯಲ್ಲಿ ರಾಶಿ ಮಾಡಿ ದೇವಿನ ಕೈಯಲ್ಲಿ ಜ್ವಾಳ ಕೊಯ್ಸಿ ರಾಶಿ ಮಾಡಿ ಮನೆ ತೆಪ್ಪಿಸ್ತೀವಿ. ಇದ್ದೇ ಡಂಗಾಪುರ ಜವಳಿಗೆ ಕೊಟ್ಟರು. ನಾವು ಬಾಗೇಡಿ 41 ದಿನ ಮಾಡೀವಿ. ನಾವು ಮಾಡಿದ್ರೆ ಎಷ್ಟು ಅಂದ್ರೆ ನಾವು 10 ಕಿಲೋಮೀಟ್ರ್ ಮಳೆ ಬರ್ಬೇಕು. ಅಷ್ಟು ದಿನ ಇವತ್ತು 5 ನೀರು ಉದಿರ್ಬೇಕು. ಆ ವರ್ಷನಾಗ ಹಿಂದೆ 100 ವರ್ಷ ಮುಂದೆ 100 ವರ್ಷ ಬೆಳೆಯಲ್ಲ. 10 ಎಕರೆಗೆ 10-15 ಚೀಲ ಜೋಳ ಬೆಳೀತು. ನಾವು ಏಳಾಗ 6 ಚೀಲ ಸಕ್ಕರೆ ಶಿರಾ ಮಾಡಿದ್ರು. 15,000 ಜನ ಕಲ್ತಿತ್ತು. ಇಲ್ಲಿ ಹಂಚಿನಾದಾಗ ನಷ್ಟ ಮಾಡಿ ಇಲ್ಲಿಗೆ ಬಂದು ಬೆಟ್ಟಿದ್ದೀವಿ ನಾವು. 21 ದಿನ ಮಾಡಿ ಇಲ್ಲಿ ಹಂಚಿನಾದಾಗ ಮಾಡಿ ಇಲ್ಲಿಗೆ ಬೆಟ್ಟಿದ್ದೀವಿ ನಾವು ಎಲ್ಲ ಪೌಡ್ರ್ ಮಾಡಿ ಬಿಟ್ಟು ಎಲ್ಲ ನಮ್ಮಲ್ಲಿ ಹೋಗಲ್ಲ ಅಂದ್ರೆ ಅಲ್ಲೇ ನಮ್ಮ ವಿರುದ್ಧಾಗಿದ್ರು. ವಿರುದ್ಧ ಆದ್ರೆ 3 ತಿಂಗಳು ಟೈಮ್ ಕೊಟ್ಟಿರೋ. 3 ತಿಂಗಳದಾಗ ತಮ್ಮ ಊರಿಗೆ ಆದರು. ಮಾನೇಮಿ ದಸರಿಗೆ ಆಗ್ತದೆ. ಖಂಡೆ ಪೂಜೆ ಮಾಡ್ತೀವಿ. 5-6 ಊರು ಭಜನೆ ಇರ್ತಾವೆ. ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಈಗ ಏನದ ದಾನ ಉಣ್ಣಿ ಆಗಿ ಉಣ್ಣಿಗೆ ಏನದ ಕಾರ್ಯಕ್ರಮ ಮಾಡ್ಬೇಕು. ಅಪ್ಪವ್ರು ಅವಾಗೆ ದಯವಿಟ್ರು. ಉಗಾದಿ ಆದ ಬಳಿಕ ಆಗ್ತಾಯಿದ್ವಿ ಬಾದಿಮಿ ಆದ ಬಳಿಕ ಆಗಿ ಉಣ್ಣಿ. ಹೌದು, ಆಗಿ ಉಣ್ಣಿ ಕಾರ್ಯಕ್ರಮ ಬಿಟ್ಟಿದ್ವಿ ವರ್ಷ. ಇಲ್ಲೆಲ್ಲ ಸ್ವಾಮಿಗಳು ಬರ್ಲಿಕ್ಕತ್ತಾರೆ ದೊಡ್ಡ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಹೊಸ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು.